ಹಾಸನದಲ್ಲಿ ದಸರಾ ಆನೆ ಅರ್ಜುನ ಸಾವಿನ ಕೇಸ್. ಹಾಸನದಲ್ಲಿ ದಸರಾ ಆನೆ ಅರ್ಜುನನ ಸಾವಿನ ಪ್ರಕರಣ. ಸಮಾಧಿ ಪಕ್ಕವೇ ಅರ್ಜುನನ ಸುಂದರ ಮೂರ್ತಿ. ಸತತ 2.5 ತಿಂಗಳಿಂದ ನಿರ್ಮಾಣ ಕಾರ್ಯ. ಅರ್ಜುನನ ಸಮಾಧಿ ಸ್ಥಳಕ್ಕೆ ತಲುಪಿದ ಕಲಾಕೃತಿ. ಅರಣ್ಯದಲ್ಲಿ ಅರ್ಜುನ ವೀರ ಮರಣವನ್ನ ಅಪ್ಪಿದ್ದ. ಕಾರ್ಯಾಚರಣೆಯ ವೇಳೆ ಅರ್ಜುನ ಸಾವನ್ನಪ್ಪಿದ್ದ. ಹಾಸನ ಸಕಲೇಶಪುರ ದಬ್ಬಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶ ಗಮನಿಸ್ತಾ ಇದ್ದೀರಿ. ಅರ್ಜುನನ ಅದ್ಭುತ ಕಲಾಕೃತಿ. ಆತನ ಸಮಾಧಿಯ ಪಕ್ಕವೇ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸತತ 2.5 ತಿಂಗಳಿಂದ ಈ ಒಂದು ಕಲಾಕೃತಿಯ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಇದೀಗ ಕಂಪ್ಲೀಟ್ ಆಗಿದೆ. ಅರ್ಜುನ ಅಂದರೆ ಹೆಮ್ಮೆ, ಅರ್ಜುನ ಅಂದರೆ ಅದೆಷ್ಟು ಪ್ರೀತಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಯಾಕಂದರೆ ಅರ್ಜುನ ಕಾರ್ಯಾಚರಣೆಯಲ್ಲಿ ಹೇಗೆ ಪಳಗ್ತಾ ಇದ್ದ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ದಸರಾದಲ್ಲೂ ಕೂಡ ಅರ್ಜುನನ ಪಾತ್ರ ಎಂಥದ್ದು ಅನ್ನೋದನ್ನು ಕೂಡ ನಾವು ಮನಗಂಡಿದ್ದೀವಿ. ಆದರೆ ಅರ್ಜುನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಿದೆಯಲ್ಲ, ಇದು ಎಂಥವರಿಗಾದರೂ ಕೂಡ ಕಣ್ಣಾಲಿಗಳನ್ನು ಒದ್ದೆ ಮಾಡಿತ್ತು. ಅರ್ಜುನನನ್ನು ಕಳೆದುಕೊಂಡು ಸಾಕಷ್ಟು ಮಂದಿ ದುಃಖಿತರಾಗಿದ್ದರು. ಇದೀಗ ಅರ್ಜುನನ ಸುಂದರ ಮೂರ್ತಿಯನ್ನು ಕಂಡು ಎಲ್ಲರೂ ಕೂಡ ಪುಳಕಿತರಾಗಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ವೀರಮರಣವನ್ನಪ್ಪಿದ್ದಂಥ ಕ್ಯಾಪ್ಟನ್ ಅರ್ಜುನನ ಸ್ಮಾರಕ ನಿರ್ಮಾಣ ಬಹುತೇಕ ಪೂರ್ಣ ಹಂತಕ್ಕೆ ಬಂದಿದೆ. ಅದೇ ಸ್ಥಳದಲ್ಲಿ ನಾವಿದ್ದೀವಿ. ನಾವು ನೋಡ್ತಾ ಇರ್ಬೋದು, ಅಂದರೆ ಅರ್ಜುನನೇ ಬಂದು ನಿಂತ ಹಾಗೆ ಒಂದು ಸ್ಟ್ಯಾಚ್ಯೂವನ್ನು ಕಲಾವಿದ ಧನಂಜಯ್ ಅವರು, ಮೂಲತಃ ದಕ್ಷಿಣ ಕನ್ನಡದವರು, ಧನಂಜಯ್ ಪಡು ಅಂತೇಳಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಈಗ ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಅರ್ಜುನನ ಸ್ಮಾರಕ ಲೋಕಾರ್ಪಣೆಗೊಳ್ಳುತ್ತೆ. ಸೊ ಈ ಸ್ಟ್ಯಾಚ್ಯೂ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಕಲಾವಿದರಾಗಿರ್ತಕ್ಕಂಥ ಧನಂಜಯ್ ಪಡೋರು ನಮ್ಮ ಜೊತೆಗೆ ಹೇಳಿ ಸರ್, ಈಗ ಅರ್ಜುನ ಸ್ಟ್ಯಾಚ್ಯೂ ಬಹುತೇಕ ಪೂರ್ಣಗೊಂಡಿದೆ. ಎಷ್ಟು ದಿನ ಟೈಮ್ ತೊಗೊಂಡು, ಇದು ಹೈಟ್ ಎಷ್ಟಿದೆ, ಏನಿದೆ, ಮತ್ತು ಯಾವ ರೀತಿ ಏನೇನೆಲ್ಲ ಬಳಸಿ ಮಾಡಿದ್ರಿ ಸರ್? ಇದು ಒಂದು 2.5 ತಿಂಗಳವರೆಗೆ ಟೈಮ್ ತೊಗೊಂಡಿದ್ದೀವಿ. ಇದು ಸ್ಟಾರ್ಟಿಂಗ್ ಮಣ್ಣಲ್ಲಿ ರೆಡಿ ಮಾಡ್ತೀವಿ, ಮೋಲ್ಡಿಂಗ್ ಕ್ಲೇ ವರ್ಕಲ್ಲಿ ಏನು ಸೈಜ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಡಿಪಾರ್ಟ್ಮೆಂಟ್ ಏನೆಲ್ಲ ಅದರದ್ದು ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ನಮ್ಮದು ಟೀಮ್ ಒಂದು 10 ಮೆಂಬರ್ವರೆಗೆ ಇದ್ದಾರೆ. ಕ್ಲೇ ಮತ್ತು ಮೋಲ್ಡಿಂಗ್ ಅದರದ್ದು ಬೇರೆ ಪ್ರೊಸೀಜರ್ ಥರ. ಇದು ರೆಡಿ ಮಾಡಿರೋದು ಬಳ್ಳೆ ಕ್ಯಾಂಪಲ್ಲಿ ರೆಡಿ ಮಾಡಿದ್ದು. ಅಲ್ಲಿ ರೇಂಜರ್ ಎಲ್ಲ ಏನು ಡಿಪಾರ್ಟ್ಮೆಂಟ್ ಎಲ್ಲ ಪ್ರತಿಯೊಬ್ಬರು ಹೆಲ್ಪ್ ಮಾಡಿ ಪ್ರತಿಯೊಂದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ವ್ಯವಸ್ಥೆಗಳು. ಫಸ್ಟ್ ಅದೇ ಮಣ್ಣಲ್ಲಿ ಮಾಡಿ ಆಮೇಲೆ ಮೋಲ್ಡ್ ತಗೊಂಡು ಕಾಸ್ಟಿಂಗ್ ಮಾಡ್ತೀವಿ. ಮತ್ತು ಏನಿದೆ ಕಲರನ್ನು ಎಲ್ಲ ಮ್ಯಾನ್ಯಲ್ ಆಗಿ ಹ್ಯಾಂಡ್ ಪೇಂಟಲ್ಲೇ ರೆಡಿ ಮಾಡಿರೋದು ಎಲ್ಲ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.